ಚಿಕ್ಕಬಳ್ಳಾಪುರದಲ್ಲಿ ನಾಳೆ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಹೋರಾಟ ನರೇಗಾ ಬಚಾವೋ ಆಂದೋಲನವಲ್ಲ, ಬದಲಿಗೆ ಸಿಎಂ ಕುರ್ಚಿ ಬಚಾವೋ ಆಂದೋಲನ. ಸಂಕಟ ಬಂದಾಗಲೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಸಮಾವೇಶಗಳು ನೆನಪಾಗಲಿದೆ, ನರೇಗಾ ಹೋರಾಟಗಳು ನೆನಪಾಗಲಿದೆ. ರಾಜ್ಯದಲ್ಲಿ ಆಡಳಿತ ಹದಗೆಟ್ಟಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಸಾಲದ ಹೊರೆ ಹೆಚ್ಚಾಗಿದೆ, ಅಭಿವೃದ್ಧಿ ನಡೆಯುತ್ತಿಲ್ಲ. ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಹೆಣಗಾಡುತ್ತಿದ್ದಾರೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದರು. ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುಧಾಕರ್ ಅವರು, ಇದು ಮುಖ್ಯಮಂತ್ರಿ ಕುರ್ಚಿ ಬಚಾವೋ ಆಂದೋಲನ. ಸಿಎಂ ಸಿದ್ದರಾಮಯ್ಯ ಅವರ ಟ್ವೀಟ್ಗಳಿಂದ ಜಾತಿ ಸೇರಿ ಎಲ್ಲವೂ ತಂದಿಟ್ಟಿದ್ದಾರೆ. ಸಿಎಂಗೆ ಆತಂಕ ಮನೆ ಮಾಡಿದೆ. ಆತಂಕ ಆದಾಗ ಅಹಿಂದ ಸಮಾವೇಶ ಆಗುತ್ತೆ. ಇದು ಮುಖ್ಯಮಂತ್ರಿ ಕುರ್ಚಿ ಬಚಾವ್ ಆಂದೋಲನ. ಇವರು ನಿಜವಾಗಿಯೂ ಮಾಡಬೇಕಿರುವುದು ಬಯಲು ಸೀಮೆ ಬಚಾವ್. ಕಳೆದ 3 ವರ್ಷದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಈ ಸರ್ಕಾರದ ಕೊಡುಗೆ ಏನು ಎಂದು ಪ್ರಶ್ನಿಸಿದರು. ಇದನ್ನ ಯಾಕೆ ನೀವು ನಿಷೇಧ ಮಾಡೋದಿಲ್ಲ? ಇದು ಮಹಾತ್ಮ ಗಾಂಧೀಜಿಯವರ ಆಶಯ ಅಲ್ವಾ, ತತ್ವ ಅಲ್ವಾ, ಸಿದ್ಧಾಂತ ಅಲ್ವಾ? ಸುಮ್ಮನೆ ಏನೂ ಇಲ್ಲ. ಇಲ್ಲಿ ಸಾಲ ಮಾಡಿದ್ದಾರೆ, ಲಕ್ಷಾಂತರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ. ಪ್ರತಿಯೊಬ್ಬರ ತಲೆ ಮೇಲೆ ಲಕ್ಷಾಂತರ ರೂಪಾಯಿಗಳ ಸಾಲವನ್ನು ಹೊರಿಸಿದ್ದೀರಿ. ಒಂದ್ ಕಡೆ ಗೃಹಲಕ್ಷ್ಮಿ ಅಂತ 2,000 ಕೊಡ್ತೀರಿ, ಅದೇ ಕುಟುಂಬದವರ ಹತ್ರ 5,000 ಟ್ಯಾಕ್ಸ್ ವಸೂಲು ಮಾಡಿ. ಯಾವುದೇ ಅಭಿವೃದ್ಧಿ ಇಲ್ಲ. ಏನ್ ಮಾಡಿದ್ದಾರೆ ಮಾನ್ಯ ನರೇಂದ್ರ ಮೋದಿ ಅವರು? ವಿಬಿಜಿ ರಾಮ್ಜಿ ಅಂದ್ರೆ ರಾಮನ ಹೆಸರಲ್ಲ, ವಿಕಸಿತ ಭಾರತ. ವಿಕಸಿತ ಭಾರತ ನಮ್ಮ ಭಾರತ್ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದ್ರ ಫುಲ್ ಫಾರ್ಮ್. RAM ಅಂತ ಬಂದಿರೋದಕ್ಕೆ ರಾಮನ ಹೆಸರು ಕೇಳೋಷ್ಟೊತ್ತಿಗೆ ಮೈ ಎಲ್ಲ ಉರಿದೆ. ಇವ್ರಿಗೆ ಕಾಂಗ್ರೆಸ್ನವ್ರು ಮೈ ಎಲ್ಲ ಉರಿ. ಇನ್ಯಾರ ಹೆಸರು ಇಡಬೇಕಾಗಿತ್ತೋ ಗೊತ್ತಿಲ್ಲ ನನಗೆ. ನಾಳಿನ ಕಾರ್ಯಕ್ರಮಕ್ಕೆ ಜನರನ್ನು ಸೇರಿಸಲು ಇಡೀ ಸರ್ಕಾರವೇ ಹರಸಾಹಸ ಪಡುತ್ತಿದೆ. ಚಿಕ್ಕಬಳ್ಳಾಪುರಕ್ಕೆ ಆತ್ಮವಂಚನೆ ಮಾಡಿ ಇವರು ಇಲ್ಲಿ ನರೇಗಾ ಬಚಾವೋ ಆಂದೋಲನ ಮಾಡುತ್ತಿರೋದು ನಾಚಿಕೆಗೇಡು. ಎತ್ತಿನಹೊಳೆ ನೀರು ಬರಲೇ ಇಲ್ಲ. 2027ಕ್ಕೆ ನೀರು ನೀಡುವ ಮಾತು ಆಡುತ್ತಿದ್ದಾರೆ. ಕಳೆದ 15 ವರ್ಷಗಳಿಂದ ಇದೇ ಭರವಸೆಯಲ್ಲಿಯೇ ಕಾಲ ದೂಡುತ್ತಿದ್ದಾರೆ. 2022ರಲ್ಲಿ ಆಗಿನ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಎತ್ತಿನಹೊಳೆ ಯೋಜನೆಗೆ 3,000 ಕೋಟಿ ನಾನೇ ಕೊಡಿಸಿದ್ದೆ. ಕೋವಿಡ್ ಇದ್ದಾಗಲೂ ಎತ್ತಿನಹೊಳೆಗೆ ಅನುದಾನ ನೀಡಲಾಗಿದೆ. ಆದರೆ ಈ ಸರ್ಕಾರಕ್ಕೆ ಬದ್ಧತೆಯೇ ಇಲ್ಲವಾಗಿದೆ ಎಂದರು. HN ವ್ಯಾಲಿ ಮತ್ತು KC ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಮಾಡಲು ಈ ಸರ್ಕಾರ ಗಮನ ಹರಿಸುತ್ತಿಲ್ಲ. ತ್ಯಾಜ್ಯ ನೀರು ಸೇವಿಸುತ್ತಿರುವುದು ಶಾಪಗ್ರಸ್ತರಾಗಿ ನಾವು ದಾಖಲಾಗಿದ್ದೇವೆ. 3ನೇ ಹಂತದ ಶುದ್ಧೀಕರಣ ಯಾಕೆ ಮಾಡಿಲ್ಲ? ನೀರಿನ ಗುಣಮಟ್ಟದ ಬಗ್ಗೆ ನಿಮಗೆ ಅರಿವಿದೆಯಾ? ಅನಾರೋಗ್ಯಕ್ಕೆ ಜನರು ತುತ್ತಾಗುತ್ತಿದ್ದಾರೆ. ಸಾಲ ಮಾಡೋದ್ರಲ್ಲಿ ದಾಖಲೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಚ್ಚು ಸಾಲ ಮಾಡಿದ ಕೀರ್ತಿ ಪಡೆದಿದ್ದಾರೆ. 1.25 ಲಕ್ಷ ಕೋಟಿ ಸಾಲ ಮಾಡಿರುವ ಮಾಹಿತಿ ಇದೆ. ಇದು ರಾಜ್ಯದ ಜನರ ಮೇಲೆ ಎಷ್ಟು ಹೊರೆಯಾಗಲಿದೆ ಎಂಬ ಅರಿವಿದೆಯಾ ಎಂದು ಪ್ರಶ್ನಿಸಿದರು. ವೈದ್ಯಕೀಯ ಕಾಲೇಜು ಕಾಮಗಾರಿ ನಾವು ಶೀಘ್ರ ಮುಗಿಸಿದರೆ ಕಳೆದ 3 ವರ್ಷಗಳಾದರೂ ಆಸ್ಪತ್ರೆ ತೆಗೆದಿಲ್ಲ. ಸತ್ಯ ಹೇಳುವ ಧೈರ್ಯ ಇದ್ದರೆ ನಾಳೆ ವೇದಿಕೆಯಲ್ಲಿ ಹೇಳಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇಲಿಗಳು ಓಡಾಡುತ್ತಿವೆ. ನಾಚಿಕೆ ಆಗಲ್ವೇ ನಿಮಗೆ? ಮಂಚೇನಹಳ್ಳಿ ಸುಸಜ್ಜಿತ ಆಸ್ಪತ್ರೆ ಕಟ್ಟಡದಲ್ಲಿ ನಾಯಿಗಳು ವಾಸಿಸುತ್ತಿವೆ. ಗಾಂಧಿ ಬಗ್ಗೆ ಕಾಂಗ್ರೆಸ್ಗೆ ಗೌರವ ಇದ್ದರೆ ದೇಶದ 400 ಸಂಸ್ಥೆಗಳಿಗೆ ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ ಹೆಸರು ಯಾಕೆ ಇಟ್ಟಿದ್ದೀರಿ? ಬೀದಿಗೊಂದು ಬಾರ್ ತೆಗೆದು ಸಾಲಕ್ಕೆ ಬಡ್ಡಿ ಕಟ್ಟಲು ಮುಂದಾಗಿದ್ದೀರಿ ಎಂದು ಲೇವಡಿ ಮಾಡಿದರು. ಗಾಂಧೀಜಿಯವರು ಮದ್ಯಪಾನ ನಿಷೇಧ ಮಾಡಲು ಹೇಳಿದ್ರು. ಆದರೆ ಸಿದ್ದರಾಮಯ್ಯ ಸರ್ಕಾರ ಬೀದಿಗೊಂದು ಮದ್ಯದ ಅಂಗಡಿ ತೆಗೆಯುತ್ತಿದೆ.
ನಿಮಗೆ ತಾಕತ್ತಿದ್ದರೆ ಮದ್ಯಪಾನ ನಿಷೇಧ ಮಾಡುವುದಾಗಿ ಘೋಷಣೆ ಮಾಡಿ ಇತಿಹಾಸದಲ್ಲಿ ದಾಖಲಾಗ್ತೀರಾ? ಗಾಂಧೀಜಿಯವರು ಗೋಹತ್ಯೆ ನಿಷೇಧ ಮಾಡಲು ಹೇಳಿದ್ರು. ಆದರೆ ಗೋಹತ್ಯೆ ನಿಷೇಧ ಮಾಡದ ರಾಜ್ಯ ಸರ್ಕಾರ ಗಾಂಧಿ ತತ್ವ ಅನುಸರಿಸುತ್ತಾರಾ? 2,000 ಕೊಟ್ಟು 5,000 ವಸೂಲಿ ಮಾಡುತ್ತಿದ್ದಾರೆ. ವಿಬಿಜಿ ರಾಮ್ಜಿ ಎಂದರೆ ವಿಕಸಿತ ಭಾರತದ ಸಂಕೇತ. ರಾಮನ ಹೆಸರು ಕೇಳಿದರೆ ಕಾಂಗ್ರೆಸ್ನವರಿಗೆ ಉರಿಯುತ್ತೆ. ಆದರೆ ಇದಕ್ಕೂ ರಾಮನಿಗೂ ಸಂಬಂಧವೇ ಇಲ್ಲ ಎಂದು ಹೇಳಿದರು. ಕಳೆದ 25 ವರ್ಷದಿಂದ ಅಧಿಕಾರದಲ್ಲಿರುವ ನರೇಂದ್ರ ಮೋದಿಯವರ ಹೆಸರು ಎಲ್ಲೂ ಯಾವುದಕ್ಕೂ ಇಡಲಿಲ್ಲ. ಆದರೆ ಪ್ರತಿ ಭಾರತೀಯನ ಹೃದಯದಲ್ಲಿ ಮೋದಿಯವರ ಹೆಸರು ಶಾಶ್ವತವಾಗಲಿದೆ. ಹಿಂದೆ ನರೇಗಾ ಯೋಜನೆಯಲ್ಲಿ ಹೆತ್ತವರ ಹೆಸರಿನಲ್ಲಿ, ಊರು ಬಿಟ್ಟವರ ಹೆಸರಿನಲ್ಲಿ ಬಿಲ್ ಮಾಡಿದ ಉದಾಹರಣೆಗಳಿವೆ. ಕಾಮಗಾರಿ ಮಾಡದೆ ಬಿಲ್ ಮಾಡಿಸಿಕೊಳ್ಳುತ್ತಿದ್ದರು. ಕೆಲಸ ಮಾಡಿದರೆ ಹಣ ಸಿಗುತ್ತಿತ್ತು. ಈಗ ಅದು ತಪ್ಪಿದೆ. ಹಿಂದೆ 6 ತಿಂಗಳಾದರೂ ಸಂಬಳ ಕೊಡುತ್ತಿರಲಿಲ್ಲ. ಈಗ GPS ಟ್ಯಾಗ್ ಮಾಡಿ ಬಯೋಮೆಟ್ರಿಕ್ ಹಾಜರಾತಿ ಪಡೆಯುವ ಮೂಲಕ ಕೆಲಸದಲ್ಲಿ ಪಾರದರ್ಶಕತೆ ತೆರೆಯಲಾಗಿದೆ. 22 ವರ್ಷದಲ್ಲಿ ಆಗಿರುವ ತಪ್ಪು ಮೋದಿ ಸರಿ ಮಾಡಿದ್ದಾರೆ ಎಂದರು. ಲೂಟಿ ಮಾಡುವವರ ರಕ್ಷಣೆಗೆ ಕಾಂಗ್ರೆಸ್ ಆಂದೋಲನ ಮಾಡುತ್ತಿದೆ. ಗ್ಯಾರಂಟಿ ಬಿಟ್ಟು ಅಭಿವೃದ್ಧಿ ಇಲ್ಲ. ಪಶುಸಂಗೋಪನೆ ಬಡ್ಡಿ ರಹಿತ ಸಾಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ ಕಾಂಗ್ರೆಸ್ ಈವರೆಗೂ ಕೊಟ್ಟಿಲ್ಲ. ಹಾಲಿನ ಪ್ರೋತ್ಸಾಹಧನ ಹೆಚ್ಚಳ ಮಾಡಲಿಲ್ಲ. ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ನೀಡಿಲ್ಲ. ರೇಷ್ಮೆ ಸ್ಥಿರತೆ ನಿಧಿಗೆ 2,000 ಕೋಟಿ ನೀಡುವುದಾಗಿ ಭರವಸೆ ನೀಡಿ 2 ರೂಪಾಯಿಯೂ ನೀಡಿಲ್ಲ. ರೀಲರ್ಗಳಿಗೆ ಸಾಲ ಕೊಡುವ ಭರವಸೆ ನೀಡಿ ಕೊಟ್ಟಿಲ್ಲ. 9 ವಿಶ್ವವಿದ್ಯಾಲಯ ರದ್ದು ಮಾಡಿದ ಕೀರ್ತಿ ಉನ್ನತ ಶಿಕ್ಷಣ ಸಚಿವರಿಗೆ ಸಲ್ಲುತ್ತದೆ. ಹೊಸ ಶಿಕ್ಷಣ ನೀತಿಯೂ ಇಲ್ಲ. 3 ವರ್ಷಗಳಿಂದ ಮಕ್ಕಳ ಭವಿಷ್ಯ ಏನಾಗಲಿದೆ? ಕಾಂಗ್ರೆಸ್ ಆಂದೋಲನ ಹಾಸ್ಯಾಸ್ಪದ. ಕಾಂಗ್ರೆಸ್ನಿಂದ ಜನ ಬಚಾವಾಗಬೇಕಿದೆ ಎಂದರು. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.